ಈಗ ನೀವು ಮಾಧ್ಯಮ ಸ್ನೇಹಿತರೇನಿದ್ದೀರ ನನ್ನ ಜೊತೆ ಯಾವಾಗಲೂ ತಾವು ಒಡನಾಡಿದ್ರು. ತಾವು ಅಬ್ಸರ್ವ್ ಮಾಡಿರ್ಬೋದು, ಈ ವರ್ಷದಲ್ಲಿ ನನಗೆ ಮುಸ್ಲಿಂ ಸಮುದಾಯಕ್ಕೆ ಸೇವೆ ಮಾಡುವಂತಹ ಅವಕಾಶ ಅದು ಬಿಟ್ಟರೆ ಈ ಒಂದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಇದೇ ಮೊದಲನೇ ವರ್ಷ ನಾನು ಜೊತೆ ನಿಂತಿದ್ದೆ. ಇದು ವರ್ಷಕ್ಕೆ ಒಂದೊಂದು ಸಲ ಅವರ ಸಮುದಾಯದ ಜೊತೆ ನಿಂತಿದ್ದರೆ ಅವರ ಸಂಖ್ಯೆ ನೀವೆಲ್ಲರೂ ಗಮನಿಸಿದಾಗೆ ನೀವು ನೋಡ್ತಾನೆ ಇದ್ದೀರಿ. ಇಡೀ ವರ್ಷ ದೇವಸ್ಥಾನಗಳ ಜೊತೆ ನಿಂತ್ಕೊಳ್ಳೋದಿರ್ಬೋದು, ಗಣೇಶ ಹಬ್ಬ ಮಾಡೋದಿರ್ಬೋದು, SC/ST ಸಮುದಾಯದ ಪ್ರತಿಭಾನ್ವಿತ ಸಾವಿರಾರು ಯುವಕರಿಗೆ ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ ಸ್ಕಾಲರ್ಶಿಪ್ ಕೊಡುವಂಥದ್ದು, ಜೊತೆಗೆ ಹಾಸ್ಪಿಟ್ಲುಗಳು ಬೇರೆ ಬೇರೆ ವಿಚಾರಗಳಲ್ಲಿ ಮದುವೆಗಳ ವಿಚಾರದಲ್ಲಿ ಕೊಡುವಂಥದ್ದು. 90% ನಾನು ಸಹಜವಾಗಿ ಜನಸಂಖ್ಯೆ ಕೂಡ ನಮ್ಮ ಹಿಂದೂಗಳದೇ ಜಾಸ್ತಿ ಇರೋದ್ರಿಂದ 90% ನನ್ನ ಸೇವೆ ಏನಾದರೂ ನಡೆದರೆ ಅದು ಹಿಂದೂ ಸಮಾಜದ ಜೊತೆನೇ ನಡೀತಾ ಇರ್ತದೆ. ಪ್ರತಿ ದಿವಸ ಅವರ ಸೇವೆ ಮಾಡುವಂಥ ಕೆಲಸನ ನಾನು ನಿಸ್ವಾರ್ಥವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ರತಿಯೊಂದನ್ನು ನಾನು ಮೀಡಿಯಾ ಮುಂದೆ ತರೋದಕ್ಕಾಗಲ್ಲ. ಮತ್ತು ಒಂದಷ್ಟೆಲ್ಲ ಮೀಡಿಯಾದಿಂದ ತಾವು ನೋಡಿರೋದಿಲ್ಲ. ಗಣೇಶ ಹಬ್ಬ ಏನು ಮಾಡ್ತೀವಿ ನೀವು ನೋಡಿದ್ದೀರ, ಸುಮಾರು ಏನಿಲ್ಲ ಅಂದರೂ ಒಂದು 500ರಿಂದ 600 ವಿವಿಧ ತಂಡಗಳಿಗೆ ಊರಿನವರಿಗೆ ನಾವು ಆವತ್ತು ಅವರಿಗೆ ಆರ್ಥಿಕವಾಗಿ ನಾವು ಅವ್ರ ಜೊತೆ ನಿಂತ್ಕೊಳ್ಳೋಂತಹ ಗಣೇಶ ಹಬ್ಬ ದೊಡ್ಡ ಸಂಸ್ಕೃತಿ, ಅವ್ರ ಜೊತೆ ನಿಂತ್ಕೊಳ್ಳೋಂಥ ಕೆಲಸ ಆವತ್ತೂ ಮಾಡ್ತಿದ್ವಿ, ಇವತ್ತು ಮಾಡಿದ್ವಿ. ಆ ರೀತಿ ಮತ್ತು ಹನುಮ ಜಯಂತಿ ಬಂತು ಅಂತ ಇಟ್ಕೊಳ್ಳಿ, ಅಷ್ಟೊಂದು ಕಾರ್ಯಕ್ರಮ ಮಾಡ್ತೀವಿ. ಈಗ ಶ್ರೀರಾಮನವಮಿ ಬರ್ತಾ ಇದೆ. ಶ್ರೀರಾಮನವಮಿ ಆಯಿತು. ಯೂಶಲಿ ಪ್ರತಿ ವರ್ಷ ಶ್ರೀರಾಮನವಮಿ ಆದ ಮೇಲೆ 1-2 ವಾರಗಳಲ್ಲಿ ದೊಡ್ಡದಾದ ಒಂದು ಕಾರ್ಯಕ್ರಮನ ಮಾಡ್ತೀವಿ. ಇದೇ ತಿಂಗಳು 12ನೇ ತಾರೀಕು ತುಂಬ ದೊಡ್ಡ ಒಂದು ಬೈಕ್ ರ್ಯಾಲಿಯನ್ನು ಶ್ರೀರಾಮನವಮಿಯ ಪ್ರಯುಕ್ತ ತುಂಬ ವಿಜೃಂಭಣೆಯಾಗಿ ಹಮ್ಮಿಕೊಂಡಿದ್ದೀವಿ. ಈ ರೀತಿಯ ಕೆಲಸಗಳನ್ನು ನಾವು ಯಾವಾಗಲೂ ಎಲ್ಲ ಸಮುದಾಯಗಳ ಜೊತೆ, ಆದರೆ ವಿಶೇಷವಾಗಿ ಹೆಚ್ಚಾಗಿ ಹಿಂದೂ ಸಮುದಾಯದ ಜೊತೆ ಸಹಜವಾಗಿ ನಿಂತ್ಕೊಳ್ಳುವಂತಹ ಒಬ್ಬ ಹಿಂದೂವಾಗಿ ನಾನು ಮಾಡ್ಕೊಂಡ್ಬಂದಿದ್ದೀನಿ. ಆ ತೃಪ್ತಿ ನನಗೆ. ಈಗ ಪವಿತ್ರವಾದ ಏನು ವಾರ ಇವತ್ತು ಏನು ಕ್ರಿಶ್ಚಿಯನ್ ಸಮುದಾಯಕ್ಕೆ ನಡೀತಾ ಇದೆ, ಈಗ ಶುಕ್ರವಾರ ಗುರುಬೇಳೆ ಆ ಒಂದು ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ಒಂದಷ್ಟು ಸಮುದಾಯದವರಿಗೆ ಆರ್ಥಿಕವಾಗಿ ಹಬ್ಬದ ಕೊಡುಗೆಯಾಗಿ ಒಂದಷ್ಟು ಫುಡ್ ಕಿಟ್ಗಳನ್ನು ಕೊಡುವಂಥ ವಯಸ್ಸು ನೀವೇ ನೋಡಿದ ಹಾಗೆ ದೂరం పెట్టింది ಇವತ್ತು ಮಂಜು ಮೈಕ್ ಚೇಂಜ್ ಈ ಪಕ್ಕ ಬಿಟ್ಟು ವಾಯ್ಸ್ ಸಮುದಾಯದ ಹಿರಿಯರು, ಯುವಕರು, ಇನ್ನು ಉಳಿದಂಥ ಜನಗಳಿಗೆ ಫುಡ್ ಕಿಟ್ಗಳನ್ನು ಎಷ್ಟು ಜನಕ್ಕೆ ವಿತರಣೆ ಮಾಡೋದು? ನಾವು ನನಗೆ ಗೊತ್ತಿರೋ ಹಾಗೆ ಸುಮಾರು 300-350 ಆಗ ನೀವು ಕೇಬಲ್ ಕನ್ಪಡ್ತೀವಿ ಫುಡ್ ಕಿಟ್ ಓಕೆ ಕಾರ್ಯಕ್ರಮ. ಮಾಂಡೀಟ್ ಅಂತ ಹೇಳಿದ್ರೆ ಕಮಾಂಡ್ ಅಂತ ಹೇಳಿ ಯೇಸು ಸ್ವಾಮಿ ಹೇಳಿದಂತಹ ಒಂದು ವಿಶೇಷವಾದ ಆಜ್ಞೆಯನ್ನು ಹೇಳಿದ್ರೆ ತನ್ನ ಶಿಷ್ಯರ ಪಾದವನ್ನು ತೊಳೆದಂತ ದಿವಸ. ಅನೇಕ ಸಂದರ್ಭದಲ್ಲಿ ಗುರು ಪೂಜೆ ಅಂತ ತಗೊಳ್ತಾರೆ, ಅಥವಾ ಗುರುಗಳಿಗೆ ಪೂಜೆ ಮಾಡ್ತಾರೆ, ಗುರುಗಳ ಪಾದಗಳನ್ನು ತೊಳೆಯುತ್ತಾರೆ. ಆದರೆ ಯೇಸು ಸ್ವಾಮಿ ತನ್ನ ಶಿಷ್ಯರ ಪಾದಗಳನ್ನು ತೊಳೆದ, ಅದು ಈ ದಿವಸ. ಹಾಗಾಗಿ ಈ ದಿವಸದಲ್ಲಿ ಯೇಸು ಸ್ವಾಮಿ ಸೇವೆಯ ಮಾದರಿಯನ್ನು ಇಟ್ಟಿದ್ದಾರೆ, ದ ಮಾಡೆಲ್ ಫಾರ್ ಸರ್ವಿಸ್. ನಿನ್ನ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ಈ ಆಜ್ಞಾಪನ ಗುರುವಾರದ ಪವಿತ್ರ ವಾರದಲ್ಲಿ ನಿನ್ನ ಆಲಯದ ಸ್ಥಳದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರುವಂಥ ಕೃಪೆ ಕೊಟ್ಟಿದೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಕ್ರೈಸ್ತ ಕುಟುಂಬಗಳಿಗೆ ತಮ್ಮ ಪ್ರೀತಿಯ ಕೊಡುಗೆಗಳನ್ನು ಕೊಡುವುದರ ಮೂಲಕ ತಮ್ಮ ಸೇವೆಯನ್ನು ಮಾಡುತ್ತಿರುವಂತಹ ಶ್ರೀಯುತರಾದಂತಹ
ಸಂದೀಪ್ ರೆಡ್ಡಿ ಅವರನ್ನು ನೀನು ಆಶೀರ್ವಾದ ಮಾಡು. ಅವರಿಗೆ ಕೊಟ್ಟಂತಹ ನಾಯಕತ್ವದ ಗುಣಕ್ಕಾಗಿ, ಸೇವೆಯ ಮನೋಭಾವಕ್ಕಾಗಿ, ಅನುಗ್ರಹಿಸಿಕೊಟ್ಟಂತಹ ಈ ಕ್ಷೇತ್ರಕ್ಕಾಗಿ, ಇದರಲ್ಲಿ ಅವರು ಮಾಡುತ್ತಿರುವಂತಹ ಸಮಾಜಮುಖಿ ಸೇವೆಗಾಗಿ ನಿಮಗೆ ಸ್ತೋತ್ರ ಹೇಳ್ತೇವೆ. ಕರ್ತನೆ, ಅವರನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ಅವರನ್ನು ನೀನು ಮುಟ್ಟು ಆಶೀರ್ವದಿಸು, ಆರೋಗ್ಯ ಕೊಡು, ಅವರ ಪ್ರಯಾಣಗಳಲ್ಲಿ ನೀನು ಅವರ ಸಂಗಡ ಇರು. ವಿಶೇಷವಾಗಿ ಅವರು ಬಡವರ ಮಧ್ಯದಲ್ಲಿ, ದೀನ ದರಿದ್ರ ಮಧ್ಯದಲ್ಲಿ, ಸಮಾಜದ ಅಂಚಿನಲ್ಲಿರುವಂಥವರ ಮಧ್ಯದಲ್ಲಿ, ಬೇರೆ ಬೇರೆ ನಂಬಿಕೆಯುಳ್ಳಂತಹ ಸಮುದಾಯದಲ್ಲಿ ಕೆಲಸ ಮಾಡುವಾಗ ಕರ್ತನೆ ಆ ಕೆಲಸವನ್ನು ಆಶೀರ್ವಾದ ಮಾಡು. ಈಗ ನಡೆಯುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಿನ್ನ ಆಶೀರ್ವಾದದಲ್ಲಿ ಪಾಲಿಸು. ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ. ಈಗ ಪೂಜ್ಯ ಗುರುಗಳಿಗೆ ನೀವೆಲ್ಲ ಏನು ಅಂತ ಕರೀತೀರ, ನಾವು ಗುರುಗಳು ಅಂತ ಕರಿತೀವಿ. ಅವರ ಪಾದಚರಣೆಗಳಿಗೆ ನಮಸ್ಕಾರ ಮಾಡ್ತಾ, ಏನು ಈ ಒಂದು ಪವಿತ್ರವಾದ ವಾರ ಏನಿದೆ, ತಾವೆಲ್ಲ ಉಪವಾಸ ಮಾಡುವಂತಹ, ದೇವರನ್ನ ನೆನೆಯುವಂತಹ ಕೆಲಸವನ್ನ ಏನು ಮಾಡ್ತಿದ್ದೀರಾ, ಈ ಒಂದು ಸಮಯದಲ್ಲಿ ನಿಮ್ಮೆಲ್ಲರ ಜೊತೆ ಸೇರಿ ನಿಮಗೊಂದು ಸಣ್ಣ ಕೊಡುಗೆ ಕೊಡುವ ಮುಖಾಂತರ ನಿಮ್ಮ ಹಬ್ಬಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಹ ನಿಮ್ಮ ಸಮುದಾಯಕ್ಕೆ ವಂದನೆಗಳನ್ನು ತಿಳಿಸ್ತಾ, ವಿಶೇಷವಾಗಿ ನನ್ನ ಸ್ನೇಹಿತ, ನನ್ನ ತಮ್ಮ ಎಲ್ಲಪ್ಪ ಅವನು ವಿನೋದ್ ಇಲ್ಲೇ ಇದ್ದಾನೆ. ಬರ ನೋಡಿ, ಈ ನನ್ನ ತಮ್ಮ ಈ ನನಗೆ ಒಂದು ಆ ಕೊಡುಗೆಯನ್ನು ಕೊಡುವಂತಹ ನಿಮ್ಮ ಜೊತೆಯಲ್ಲಿ ಸೇರುವಂತಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ಅವನಿಗೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತಾ, ನನಗೆ ಹೆನ್ರಿ ಸರ್ ಸಿಕ್ಕಿದ ತಕ್ಷಣ ಭಯ, ಎಲ್ಲಿ ಕೈ ಮುರಿದಾಕ್ಸುತ್ತಾರೋ, ಅವ್ರು ಸೆಕೆಂಡ್ ಕೊಡೋದಕ್ಕೆ ಆ ಶಕ್ತಿ, ಅವ್ರ ಬಗ್ಗೆ ಯಾರ ಹತ್ರ ಮಾತಾಡಿದ್ರೆ ಅವ್ರ ಹತ್ರ ಸೆಕೆಂಡ್ ಕೊಡೋದಾಗ್ಬೇಕಾದ್ರೆ ಹುಷಾರಾಗಿರಮ್ಮ ಅಂತ ಹೇಳ್ತಾರೆ. ಅಷ್ಟು ಜೋರಾಗಿ, ಅಷ್ಟೊಂದು ಪ್ರೀತಿಯಿಂದ ನನ್ನ ಗುರುಗಳು ಅವರು ನನಗೆ ಮಾದರಿ. ರಿಟೈರ್ಡ್ ಆದ್ರೂ ಎಷ್ಟು ಬಿಟ್ಟಾಗಿ ಯಾವ ರೀತಿ ಇರಬೇಕು ಅಂತ, ಆ ರೀತಿ ನಿಮ್ಮ ಒಂದು ಕ್ರಿಶ್ಚಿಯನ್ ಸಮುದಾಯದ ಜೊತೆ ನನಗೆ ನಾನು ಪ್ರತಿ ಸಲ ಅವರ ಕುಟುಂಬನ ತಿಳಿಸ್ತೀನಿ. ನನ್ನ ಪೆರೆ ಸಂಘದಲ್ಲಿ ಇದ್ದಿದ್ದು ಒಂದೇ ಒಂದು ಕುಟುಂಬ, ಪೋಸ್ಟ್ ಮಾಸ್ಟರ್ ಡ್ಯಾನಿಯಲ್ ಅಂತೇಳಿ ಅವರು ನನ್ನ ಪೆರೆ ಸಂಘದಲ್ಲಿ ಇದ್ದರು. ಅವರ 3 ಜನ ಮಕ್ಕಳು, ದೀಪಕ್ ಅಂತ, ಶರತ್ ಅಂತ, ಸುಧೀರಣ್ಣ ಅಂತ, ಅವ್ರ 3 ನನ್ನ ತುಂಬ ಆತ್ಮೀಯರು. ಇವತ್ತು ಸಹ ಅಷ್ಟೊಂದು ಅವರ ಜೊತೆ ನನಗೆ ಹೇಳೋದಕ್ಕೆ ಪದಗಳಿಗೆ ನಿಲುಕಲಾಗದಂತಹ ಸಂಬಂಧ ಅವರ ಜೊತೆ. ಕ್ರಿಸ್ಮಸ್ ಬಂದರೆ ಯಾರಾದರೂ ನಮಗೆ ಕ್ರಿಸ್ಮಸ್ ಕೇಕ್ ಅಂತ ತೋರಿಸಿದ್ದೆ ಅವರು. ಆ ರೀತಿ ಇಂಥವ್ರನ್ನೆಲ್ಲ ನೋಡಿಕೊಂಡು ಬೆಳ್ಕೊಂಡು ಬಂದಿದ್ದಕ್ಕೋಸ್ಕರನೇ ಅನಿಸುತ್ತೆ ಇವತ್ತು ನಮ್ಮ ವ್ಯಕ್ತಿತ್ವ ಸಮಾಜಮುಖಿಯಾಗಿ ಹೋಗ್ತಾ ಇರೋದು. ಏನು ನೀವೊಂದು ಕ್ರಿಶ್ಚಿಯನ್ ಸಮುದಾಯ ಇದೆ, ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ನಿಮ್ಮ ಕ್ರಿಶ್ಚಿಯನ್ ಸಮುದಾಯ ಇಡೀ ಪ್ರಪಂಚಕ್ಕೆ ಶಾಂತಿಯ ತರೋದಕ್ಕೆ, ಜೊತೆಗೆ ಇಡೀ ನನ್ನ ಏನು ಪದೇ ಪದೇ ನಾನು ನೆನೆಸ್ಕೊತೀನಿ, ಎಸ್ಪೆಷಲಿ ಬೆಂಗಳೂರಲ್ಲಾಗಿರ್ಬೋದು, ನನ್ನ ಕರ್ನಾಟಕದಲ್ಲಿ ತಮ್ಮ ಕ್ರಿಶ್ಚಿಯನ್ ಸಮುದಾಯ ಸ್ಥಾಪಿಸಿರುವಂತಹ ಸಂಸ್ಥೆಗಳೇನಿದೆ, ಅವರು ನಮ್ಮನ್ನ, ನಮ್ಮ ನಾಡನ್ನ ಕಟ್ತಾ ಇರುವಂತಹ ರೀತಿ ತುಂಬ ಅದ್ಭುತವಾದ ಪಾಲಿದೆ ಫಾದರ್ ತಮ್ಮ ಒಂದು ಸಮುದಾಯದ್ದು. ಏನು ಸ್ಕೂಲ್ಸ್ ಅಂತಂದರೆ ಈಗ ಬೇರೆ ಬೇರೆ ಸ್ಕೂಲ್ಸ್ ಬರ್ತಿರ್ಬೋದು, ಸಂತೋಷ. ಆದರೆ ನನಗೆ ಗೊತ್ತಿರೋ ಹಾಗೆ ಸುಮಾರು ದಶಕಗಳ ಹಿಂದೆಯಿಂದಲೂ ಸಹ ನಿಮ್ಮ ಎಜುಕೇಷನ್ ಏನು ಸಂಸ್ಥೆಗಳಿದೆ, ತಮ್ಮ ಕ್ರಿಶ್ಚಿಯನ್ ಸಮುದಾಯದವರು ಸ್ಥಾಪಿಸಿರುವಂತಹ ಸಂಸ್ಥೆಗಳು ನಿಜಕ್ಕೂ ನನ್ನ ನಾಡಿಗೆ ಅದ್ಭುತವಾದ ಕೊಡುಗೆಯನ್ನು, ಅದ್ಭುತವಾದ ವ್ಯಕ್ತಿತ್ವಗಳನ್ನು ಕೊಟ್ಟಿರುವಂತಹ ಕೆಲಸ ಮಾಡಿದೆ. ಅಂತಹ ಸಮುದಾಯದ ಈ ಒಂದು ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ.
ಅಮ್ಮ